ವೆಲ್ಕಮ್ ಟು ಪಾರ್ಟ್ 2 ಫ್ರೆಂಡ್ಸ್. ಸೊ ನನಗೆ ಒಂದು ಪರ್ಟಿಕ್ಯುಲರ್ ಆಗಿ ಈ ಥರನೇ ಥೀಮಲ್ಲಿ ನಮ್ಮ ಮನೇನ ಡೆಕೋರೇಟ್ ಮಾಡಬೇಕಂತ ಗೊತ್ತಿತ್ತು. ಸೊ ಎಲ್ಲ ಪ್ರಿಂಟೌಟ್ಸ್ನ ತಗೊಂಡ್ಬಂದು ನಮಗೇನು ಬೇಕೋ ಆ ಥರ ಶೇಪ್ಸ್ನ ಕಟ್ಔಟ್ ಮಾಡಿಕೊಂಡು ಎಲ್ಲ ವಿಂಡೋಸು, ಡೋರ್ಸು ಮತ್ತು ಆಚೆಗಡೆ ಇರೋ ವಾಲ್ಸ್ಗೆ ಡೆಕೋರೇಟ್ ಮಾಡಿದ್ಮೇಲೆ ಫೈನಲ್ ಔಟ್ಪುಟ್ ಈ ಥರ ಬಂತು. ತುಂಬ ಖುಷಿಯಾಯಿತು. ಎಸ್ಪೆಷಲಿ ನಮ್ಮ ನೇಬರ್ಸ್ ಎಲ್ಲ ತುಂಬ ಬಂದು ನಮಗೆ ಕಂಗ್ರ್ಯಾಚುಲೇಟ್ ಮಾಡಿದ್ರು. ಏಕೆಂದರೆ ನಮ್ಮ ಮನೆ ಯಾವಾಗಲೂ ಎಲ್ಲ ಹಬ್ಬದಲ್ಲಿ ತುಂಬ ಸ್ಪೆಷಲಾಗಿ ಕಾಣಿಸುತ್ತೆ ಅಂತ. ನಾನೆಲ್ಲೋ ಯೂಟ್ಯೂಬಲ್ಲಿ ನೋಡಿದೆ ದ್ಯಾಟ್ ಬೇಕಿಂಗ್ ಸೋಡಾ ಮತ್ತು ಉಪ್ಪು ಹಾಕಿ ಬಿಸಿ ನೀರು ಹಾಕೋದ್ರಿಂದ ಬೆಳ್ಳಿ ಐಟಮ್ಸ್ ಎಲ್ಲ ತುಂಬ ಶೈನ್ ಬರುತ್ತೆ ಅಂತ. ಆ್ಯಂಡ್ ಇಟ್ ವರ್ಕ್. ಹಾಗೆ ಇಲ್ಲಿ ಬಿಡಿ ಹೂವು ಸಿಗದೇ ಇರೋ ಕಾರಣ ಎಲ್ಲ ಬೊಕ್ಕೆಗಳಿಂದನೇ ನಾನು ಹೂವನ್ನ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊತೀನಿ. ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು. ಆ್ಯಂಡ್ ನಮ್ಮ ಮನೆ ಡೆಕೋರೇಷನ್ ಎಲ್ಲ ಮಾಡಿದ್ದು ಯಾರೋ ಬಂದು ನಮಗೆ ಕಂಗ್ರ್ಯಾಚುಲೇಟ್ ಮಾಡಿ ಅಪ್ರಿಷಿಯೇಟ್ ಮಾಡಬೇಕಂತಲ್ಲ. ಬಿಕಾಸ್ ನಾವೇ ನಮ್ಮ ಪದ್ಧತಿ ಅಥವಾ ನಮ್ಮ ಕಲ್ಚರ್ನ ಮರ್ತೋಗ್ಬಿಟ್ರೆ ಅದನ್ನು ಇನ್ನು ಯಾರು ಪಾಲಿಸ್ಕೊಂಡು ಹೋಗ್ತಾರೆ ಅಂತ. ನಾವು ಯಾವುದೇ ಊರಲ್ಲಿದ್ದರೂ ಕೂಡ ನಾವು ಯಾವತ್ತೂ ನಮ್ಮ ಥರನ ನಾವು ಬಿಟ್ಕೊಡ್ಬಾರ್ದು. ಆ್ಯಂಡ್ ನಮ್ಮ ನೇಬರ್ಸ್, ಫ್ರೆಂಡ್ಸ್, ಕೊಲೀಗ್ಸ್ ಎಲ್ಲ ಮನೆಗೆ ಬಂದಿದ್ದರು. ಸೊ ತುಂಬ ಖುಷಿಯಾಯಿತು. ಓವರಾಲ್ ಇಟ್ ವಾಸ್ ಅ ವೆರಿ ಗುಡ್ ಡೇ. ಹೀಗೆ ನನ್ನ ಮುಂದಿನ ವ್ಲಾಗ್ಸ್ಗೆ ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿನ ತೋರಿಸಿ ಹೆಚ್ಚಾಗಿ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.